ಲವ್ಲಿ ಸ್ಟಾರ್ ಪ್ರೇಮಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಅಭಿಮಾನಿಗಳು ತಮ್ಮ ಪ್ರೇಮವನ್ನು ಇವತ್ತು ತೋರಿಸೋಕ್ಕೆ ಇವತ್ತು ಬಂದಿದ್ದಾರೆ ದೇವಸ್ಥಾನಕ್ಕೆ. ಸೊ ಜೊತೆಗೆ ಮುಹೂರ್ತ ಕೂಡ ಮುಗ್ದಿದೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹುಟ್ಟುಹಬ್ಬ ಎಷ್ಟನೇ ಹುಟ್ಟುಹಬ್ಬ ನೀವು ಹೇಳ್ಬಿಡಿ ಸರ್, ಗೊತ್ತಾಗ್ತಿಲ್ಲ, ನಿಮಗೆ ಏಜ್ ಕಮ್ಮಿ ಇದೆ. 28ನೇ ಹುಟ್ಟುಹಬ್ಬ. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದಿದ್ದೀರಾ ವಿಶ್ ಮಾಡೋದಕ್ಕೆ. ಲವ್ ಯು ಸರ್. ಇದು 28 ಆದರೆ ಚೆನ್ನಾಗಿರ್ತಾ ಇತ್ತು, ಬಟ್ 28 ಹಾಕಿದಾರಲ್ಲ PK 28 ಅಂತ. 28 ಸಿನಿಮಾ 28. ಹೌದು. ನಾನು ಯಾವತ್ತು ನನ್ನ ಏಜ್ನ ನಾನು ಯಾವಾಗ ಹುಟ್ಟಿದೆ ಅಲ್ಲಿಂದ ಲೆಕ್ಕ ಹಾಕಲ್ಲ, ಎಷ್ಟು ಸಿನಿಮಾಗಳೈತೆ ಅಲ್ಲಿಂದ ಲೆಕ್ಕ ಹಾಕ್ತೀನಿ. ಸೊ ಹಾಗಾಗಿ 28ನೇ ಹುಟ್ಟುಹಬ್ಬ ನಂದಿದೆ. ಪ್ರತಿಯೊಂದು ಸಿನಿಮಾ ಮುಹೂರ್ತ ಕೂಡ ಸ್ಪೆಷಲ್ ಆಗಿರುತ್ತೆ, ಬಟ್ ಈ ಸಿನಿಮಾದ ಸ್ಪೆಷಲ್ ಏನು? ಈ ಮುಹೂರ್ತ ಮುಗಿಸಿದಿರ ಇವತ್ತು ಈ ಸಿನಿಮಾ ತಂಡ, ಜೊತೆಗೆ ನಿಮಗೆ ಹುಟ್ಟುಹಬ್ಬದಂದೇ ಮುಹೂರ್ತ ಮುಗಿಸಿರೋದ್ರಿಂದ ಸ್ಪೆಷಾಲಿಟಿ ಏನಾದರೂ ಇದೆಯಾ ಈ ಸಿನಿಮಾದಲ್ಲಿ? ಅಂದರೆ ಎಂಟೈರ್ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಇದನ್ನು ಮುಂದೊಂದು ದಿನ ನಾವು ಯಾವತ್ತಾದ್ರು ಬೇರೆ ರೀತಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇಡೀ ಟೀಮ್ ಇಲ್ಲ ಸರ್, ನಿಮ್ಮ ಬರ್ಡೇ ದಿನವೇ ಲಾಂಚ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅವ್ರ ಪ್ರೀತಿ, ಸೊ ಹಾಗಾಗಿ ಸಾಂಕೇತಿಕವಾಗಿ ಇವತ್ತು ಲಾಂಚ್ ಮಾಡಿದ್ವಿ. ಚಿತ್ರತಂಡ ಏನೋ ಗಿಫ್ಟ್ ಕೊಟ್ಟಿದೆ ಇವತ್ತು ಮುಹೂರ್ತ ಮುಗಿಸೋದ್ರ ಮೂಲಕ. ವೈಫ್ ಏನು ಗಿಫ್ಟ್ ಕೊಟ್ಟರು ನಿಮಗೆ? ವೈಫ್ ಅಂತ ಫಾರ್ ಎವರ್ ಗಿಫ್ಟ್ 2 ಮರೆಯೋಕ್ಕಾಗದಿರೋ ಡೈಮಂಡ್ಗಳನ್ನ ಕೊಟ್ಬಿಟ್ಟಿದ್ದಾಳಲ್ಲ ಮಗಳನ್ನ. ಸೊ ಅದಕ್ಕಿಂತ ಗಿಫ್ಟ್ ಏನೇನು ಬೇಕಿಲ್ಲ. ಎಲ್ಲದಕ್ಕೆ ಹೆಚ್ಚಾಗಿ ಅವಳು ಪ್ರೀತಿ ಅನ್ನೋ ಒಂದು ಗಿಫ್ಟ್ ನನಗೆ ಸಿಕ್ಕಿದೆ, ಅದು ಫಾರ್ ಎವರ್ ಗಿಫ್ಟ್. ಅದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಬಿಟ್ಟು ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಟ್ಟರೆ ಸರ್, ರಿವೀಲ್ ಮಾಡಿ. ಅದನ್ನು ನಾನು ಕ್ಯಾಮ್ರಾ ಮುಂದೆ ಹೇಳೋದಕ್ಕಾಗಲ್ಲ, ಖಂಡಿತವಾಗ್ಲೂ ಬೆಳಗ್ಗೆನೇ ಕೊಟ್ಟಿದ್ದಾರೆ. ಸಿನಿಮಾ ವಿಚಾರಕ್ಕೆ ಬಂದರೆ, ಹೊಸಬರ ಜೊತೆ ಕೈ ಜೋಡಿಸೋದು ಪ್ರೇಮವರ ಒಂದು ರೂಢಿ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ತಂಡಕ್ಕೂ ಕೂಡ ನೀವು ಇದೇ ಥರ ಸಪೋರ್ಟ್ ಕೊಡ್ತಾ ಬಂದಿದ್ದೀರಾ. ಸೊ ಹೊಸ ನಿರ್ದೇಶಕನ ಜೊತೆ ಕೈ ಜೋಡಿಸಿರೋದು, ಯಾಕೆ ಈ ನಿರ್ದೇಶಕನ ಜೊತೆ ಕೆಲಸ ಮಾಡಬೇಕು ಅಂತ ನಿಮ್ಗೆ ಅನಿಸಿತ್ತು? ಅಂದರೆ ಸಿನಿಮಾ ಮೇಲೆ ಅವ್ರಿಗಿರೋಂಥ ಪ್ರೀತಿ, ಅವ್ರು ಬಂದು ಕಥೆನ ನನಗೆ ಕನ್ವಿನ್ಸ್ ಮಾಡಿರೋದಾಗಿರ್ಬೋದು, ಆಮೇಲೆ ಅವ್ರು ಅಂದ್ಕೊಂಡಿರೋಂಥ ಪ್ಲ್ಯಾನ್ಸ್ ಆಗಿರ್ಬೋದು, ಎಲ್ಲನೂ ಬಹಳಷ್ಟು ಇಷ್ಟ ಆಯಿತು. ಸೊ ಹಾಗಾಗಿ ಅವ್ರ ಜೊತೆಯಲ್ಲಿ ವರ್ಕ್ ಮಾಡಬೇಕಂತ ಆಸೆ ಆಯಿತು. ಸೊ ಲವ್ಲಿ ಸ್ಟಾರ್ ಲವ್ಲಿಯಾಗೆ ಕಾಣಿಸ್ಕೊಳ್ಳೋದು ಪ್ರತಿ ಸಲ ತೆರೆ ಮೇಲೆ. ಈ ಸಿನಿಮಾದಲ್ಲಾದರೂ ಸ್ವಲ್ಪ ಮಾಸ್ ಲುಕ್ ಏನಾದರೂ ರಿವೀಲ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಸ್ ಲುಕ್ ಇರುತ್ತೆ. ಅಂದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಳ್ತಾ ಇರ್ತಾನೆ. ಸೊ ಅವ್ನ ಕದರ್ರು ಡಿಪಾರ್ಟ್ಮೆಂಟಲ್ಲಿರ್ಬೇಕಾದ್ರೆ ಒಂದು ಶಿಸ್ತು ಎಲ್ಲ ಏನಿರುತ್ತೆ ಎಲ್ಲನೂ ಇರುತ್ತೆ. ಸರ್, ನಿಮ್ಮ ಜೊತೆ ನಿಮ್ಮ ಮಕ್ಕಳು ಕೂಡ ಈಗ ಇಂಡಸ್ಟ್ರಿಗೆ ಬಂದಾಗಿದೆ, ಇಬ್ಬರು ಕೂಡ. ಏಕಾಂತ ಜೊತೆಗೆ ಅಮೃತ ಕೂಡ ಬಂದಿದ್ದಾರೆ. ಸೊ ಇವತ್ತು ಸಿನಿಮಾ ಮುಹೂರ್ತಕ್ಕೆ ಏನಾದರೂ ಹೇಳಿದ್ರ? ವಿಶಸ್ ಯಾವ ಥರ ಹೇಳಿದರು ಅಂತ ಹೇಳಿ? ವಿಶಸ್ ಆಲ್ವೇಸ್ ಅವ್ರದ್ದು ಇದ್ದೇ ಇರ್ತದೆ. ಫಸ್ಟ್ ವಿಶಸ್ ಯಾವಾಗಲೂ ಅವ್ರದ್ದೇ ಆಗಿರುತ್ತೆ. ಸೊ ಅವ್ರಿಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆಮೇಲೆ ಫ್ಯಾಮ್ಲಿನೂ ಕೂರಿಸ್ಕೊಂಡು ಕತೆ ಕೇಳಿದ್ದು ನಾನು, ನನ್ನ ಮಗಳನ್ನ, ನನ್ನ ಮಗನ್ನ, ನನ್ನ ವೈಫ್ನೆಲ್ಲ. ಸೊ ಅವ್ರಿಗೂ ಭಾಳಷ್ಟು ಕ್ಯೂರಿಯಸ್ ಇದೆ. ಆಮೇಲೆ ಅವರು ಸಾಧ್ಯ ಆದಷ್ಟು ಸ್ವಲ್ಪ ಸಜೆಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಎಲ್ಲ ಟೋಟಲ್ ಇನ್ವಾಲ್ವ್ಮೆಂಟ್ ಇದೆ ಅವರು. ಈಗ ಅಮೃತ ಅವರು ಕೂಡ ಒಂದು ಸಿನಿಮಾಗೆ ಸಹಿ ಹಾಕಿದ್ದಾರೆ ಅನ್ನೋ ಸುದ್ದಿ ಇದೆ. ಸೊ ಆ ಸಿನಿಮಾ ಪ್ರೊಸೀಜರ್ ಎಲ್ಲಿ ತನಕ ಬಂತು? ಮಗ ಯಾವಾಗ ಮತ್ತೆ? ಮಗಳ ಸಿನಿಮಾ ಸದ್ಯದಲ್ಲೇ ಲಾಂಚ್ ಆಗ್ತಾ ಇದೆ. ಅದನ್ನು ನಾನು ನಿಮ್ಮ ಬಗ್ಗೆ ಎಲ್ಲರೂ ಮಾಧ್ಯಮದವ್ರನ್ನೆಲ್ಲ ಕರೆದು ಅದನ್ನು ಸುದ್ದಿನ ಕೊಡ್ತೀನಿ ನಾನು. ಆ್ಯಂಡ್ ಮಗ ಈಗ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ. ಈಗ BCom ಮಾಡ್ತಾ ಇದ್ದಾನೆ ಅವನು. ಸೊ ಅವ್ನು ಸ್ಟಡೀಸ್ ನಡೀತಾ ಇದೆ. ಸರ್, ಮಗಳು ಮಗ ನೀವು 3 ಜನ ಕೂಡ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ವೈಫ್ ಯಾವಾಗ ಅಂತ? ವೈಫ್ ಆಲ್ರೆಡಿ ನಮ್ಮ ಹಿಂದೆ ಇದ್ದಾರಲ್ಲ, ಅವರು ನಮ್ಮ ಹಿಂದೆ ಇರೋದ್ರಿಂದ ನಾವು ತೆರೆ ಮೇಲಿದ್ದೀವಿ. ಇಲ್ಲ, ಅವಳಿಗೆ ಆ ರೀತಿ ಎಲ್ಲ ಏನಿಲ್ಲ. ಅವಳಿಗೇನೆಂದರೆ ನಮ್ಮ ಜೊತೆಯಲ್ಲಿ ಇರಬೇಕು ಅನ್ನೋದೊಂದು, ಆಮೇಲೆ ನಮ್ಮ ಪಾತ್ರಗಳಿರ್ಬೋದು, ಸಿನಿಮಾ ಇರ್ಬೋದು, ಎಲ್ಲ ಸಜೆಷನ್ಸ್ ಕೊಡ್ತಾ ಇರ್ತಾಳೆ. ನಮ್ಮ ಜೊತೆಯಲ್ಲಿ ಇರಬೇಕು ಅನ್ನೋದು ಅವಳೊಂದು ದೊಡ್ಡ, ನಮ್ಮ ಎಂಟೈರ್ ಫ್ಯಾಮಿಲಿಗೆ ಅವಳು ಬ್ಯಾಕ್ ಬೋನ್ ಅವಳು. ಸರ್, ಸಂತೂರ್ ಡ್ಯಾಡಿ ಅಂತಲೇ ನಿಮ್ಮನ್ನು ಕರಿಬೋದು. ಸೊ ನಿಮ್ಮ ಏಜ್ ಸೀಕ್ರೆಟ್ ಜೊತೆಗೆ ನಿಮ್ಮ ಸ್ಮಾರ್ಟ್ನೆಸ್ ಸೀಕ್ರೆಟ್ ಏನು ಅಂತ? ಏನಿಲ್ಲ ಮೇಡಮ್, ನಿಮ್ಮ ಪ್ರೀತಿ ಆಶೀರ್ವಾದ, ಅದು ಬಿಟ್ಟರೆ ಏನು ಬರಲಿ ಲೈಫಲ್ಲಿ, ಏನು ಹೋಗಲಿ, ತುಂಬ ಖುಷಿಯಾಗಿರ್ತೀನಿ. ಅದೇ ಸೀಕ್ರೆಟ್ ಅಷ್ಟೇ. ಸೊ ನಮ್ಮ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಪ್ರೇಮ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ದೀಪಿಕಾ ವಿಸ್ತಾರ, ನ್ಯೂಸ್ ಬೆಂಗಳೂರು.